ಇನ್ನು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈಶ್ವರ್ ಖಂಡ್ರೆ ಮಾತಾಡಿದ್ದಾರೆ. ಬೆಂಗಳೂರಲ್ಲಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಲಿಂಗಾಯತ ಸಮುದಾಯದ ಅಂದರೆ ಪ್ರಬಲ ಸಮುದಾಯ ಲಿಂಗಾಯತ ಸಮುದಾಯ 2023ರಲ್ಲಿ ಸಾಕಷ್ಟು ಸಮುದಾಯಗಳು ಬೆಂಬಲವನ್ನು ಸೂಚಿಸಿದ್ವು. 26 ಜನರನ್ನ ಶಾಸಕರನ್ನಾಗಿ ಸಮುದಾಯ ಆಯ್ಕೆ ಮಾಡಿದೆ. ಸೊ ಅದರಲ್ಲಿ ಹಲವರಿಗೆ ಸಚಿವ ಸ್ಥಾನವನ್ನು ನೀಡಬೇಕು, ಸಚಿವ ಸ್ಥಾನಮಾನವನ್ನು ನೀಡಬೇಕಾಗತ್ತೆ. 2023ರಲ್ಲಿ ಸುಮಾರು 26 ಜನರನ್ನ ಶಾಸಕರಾಗಿ ಸಮುದಾಯ ಆಯ್ಕೆ ಮಾಡಿದೆ. ಸಮುದಾಯವಾರು ಮೂಲಕ ಸಚಿವ ಸ್ಥಾನವನ್ನು ನೀಡಬೇಕಾಗುತ್ತೆ ಅನ್ನುವಂಥ ಮಾತನ್ನು ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಲಿಂಗಾಯತ ಸಮುದಾಯದ ಪ್ರಮುಖ ರಾಜ್ಯದಲ್ಲಿ ನಾವು ಗಮನಿಸ್ತಾ ಹೋದರೆ ಲಿಂಗಾಯತ ಸಮುದಾಯ ಅತ್ಯಂತ ಪ್ರಬಲ ಸಮುದಾಯವಾಗಿದೆ. 26 ಜನರನ್ನ ಶಾಸಕರಾಗಿ ಸಮುದಾಯ ಆಯ್ಕೆ ಮಾಡಿದೆ. ಇನ್ನಿತರೆ ಸಮುದಾಯಗಳು ಕೂಡ ಬಹಳ ಮುಖ್ಯವಾಗುತ್ತೆ ಶಾಸಕರ ಆಯ್ಕೆಯ ವಿಚಾರದಲ್ಲಿ ಅನ್ನುವಂಥ ಮಾತನ್ನು ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಅಂದರೆ ಲಿಂಗಾಯತ ಸಮುದಾಯದಿಂದಲೇ 26 ಜನರು ಶಾಸಕರ ಆಯ್ಕೆ ಆಗಿದ್ದಾರೆ. ಹಾಗಾಗಿ ಆ ಸಮುದಾಯಕ್ಕೆ ಸೂಕ್ತ ಸ್ಥಾನಮಾನವನ್ನು ನೀಡಬೇಕಾಗುತ್ತೆ ಅನ್ನುವಂಥ ಮಾತನ್ನು ಈಶ್ವರ್ ಖಂಡ್ರೆ ಹೇಳಿದ್ದಾರೆ.